ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ರಂಜು ನಾಗರಾಜ್ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾವು ಬಲ್ಲು ರುಚಿಯಾದ ಮನೆಯಲ್ಲೇ ಎಲ್ರಿಗೂ ಇಷ್ಟವಾಗುವಂಥ ಫಲೂಡ ರೆಸಿಪಿ ಹೇಗೆ ಮಾಡೋದಂತ ನೋಡೋಣ. ಮನೆಯಲ್ಲೇ ಮಾಡಿದ್ರೆ ಆರೋಗ್ಯವಾಗೂ ಇರುತ್ತೆ, ಮನೆಯವರಿಗೆ ಮತ್ತು ಆ ಮಕ್ಕಳಿಗೆ ಎಲ್ರಿಗೂ ಇಷ್ಟ ಆಗುತ್ತೆ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನಿಮಗೆ ನಾನು ಹಾಕೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಬರ್ತಾ ಹೋಗುತ್ತೆ. ಹಾಗೆ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ತುಂಬ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ ಒಂದು ಡ್ರ್ಯಾಗನ್ ಫ್ರೂಟ್ ತೊಗೊಂಡಿದ್ದೀನಿ. ಅದನ್ನು ಈ ಥರ ಸ್ಲೈಸ್ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ದಪ್ಪ ಬೇಕಂದರೆ ದಪ್ಪ ಕಟ್ ಮಾಡ್ಕೋಬೋದು. ತುಂಬ ಚಿಕ್ಕದಾಗಿದ್ರೇ ಚೆನ್ನಾಗಿರುತ್ತೆ ಫಲೂಡದಲ್ಲಿ ತಿನ್ನಲಿಕ್ಕೆ. ಹಂಗಾಗಿ ನೀವು ಥರ ಚಿಕ್ಕದಾಗೆ ಕಟ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ನಾನು 4 ಬಾಳೆಹಣ್ಣು ತೊಗೊಂಡಿದ್ದೀನಿ. ಪುಟ್ಟ ಬಾಳೆಹಣ್ಣು ಬರುತ್ತಲ್ಲ ಅದು 4 ಬಾಳೆಹಣ್ಣು ತೊಗೊಂಡಿದ್ದೀನಿ. ಮತ್ತು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ನೋಡಿ, ಬಾಳೆಹಣ್ಣು ಈ ಥರ ಚಿಕ್ಕದಾಗಾದರೂ ಒಂದು ರೌಂಡ್ ಶೇಪಲ್ಲಿ ಮಾಡಿ ಅದರಲ್ಲಿ ಅರ್ಧ ಮಾಡಿದ್ದೀನಿ. ಆ ಥರನಾರು ಮಾಡ್ಕೋಬೋದು, ಇಲ್ಲ ದೊಡ್ಡದಾಗಾರು ಮಾಡ್ಕೋಬೋದು. ಡ್ರೈ ಫ್ರೂಟ್ಸ್ ನೋಡಿ, ಇಲ್ಲಿ ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಜೊತೆಗೆ ಖರ್ಜೂರ ತೊಗೊಂಡಿದ್ದೀನಿ. ಏನು ಖರ್ಜೂರ ತೊಗೊಂಡಿದ್ದೀವಿ ಅಂತಂದರೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ತುಪ್ಪದಲ್ಲಿ ಹುರಿದಾಗ ಅದು ಕ್ರಂಚಿಯಾಗಿ ನಿಮಗೆ ಬಾಯಿಗೆ ಸಿಗುತ್ತೆ, ಚೆನ್ನಾಗಿರುತ್ತೆ. ಬನ್ನಿ, ಇಲ್ಲಿ ನಾನು ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಒಂದು 2 ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಇದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ, ಜಾಸ್ತಿ ಹೈ ಫ್ಲೇಮ್ ಇಡೋಂಗಿಲ್ಲ, ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೊಳ್ಳಿ. ಎಷ್ಟಾಗುತ್ತೋ ಅಷ್ಟು ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಳ್ಳಿ. ನೋಡಿ, ಇಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ. ಈಗ ಡ್ರೈ ಫ್ರೂಟ್ಸ್ ಹುರಿದ್ಬಿಟ್ಟು ತೆಗೆದಿಟ್ಕೊಂಡಿದ್ದೀನಿ. ನೋಡಿ, ನಾನಿಲ್ಲಿ ಹಾಲು ತೊಗೊಂಡಿದ್ದೀನಿ. ಗಟ್ಟಿ ಹಾಲು, ಕೆನೆ ಬರಿತ ಹಾಲನ್ನೇ ತೊಗೊಳ್ಳಿ. ಇಲ್ಲಿ ಹಾಲು ಸೇರಿಸ್ಕೊಳ್ತಾ ಇದ್ದೀನಿ. ಏನು ನಾವು ತುಪ್ಪದಲ್ಲಿ ಹುರ್ಕೊಂಡಿದ್ವಲ್ಲ ಅದೇ ಪಾತ್ರೆಗೆ ಹಾಲು ತೊಗೊಂಡಿದ್ದೀನಿ. ನಾನಿಲ್ಲಿ 2 ಲೋಟ ಹಾಲು ತೊಗೊಂಡಿದ್ದೀನಿ. ಜೊತೆಗೆ ನೋಡಿ, ಇಲ್ಲಿ ಒಂದು ಬಟ್ಲಲ್ಲಿ ಅರ್ಧ ಬಟ್ಲಾಗೋಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಇದು ಫಸ್ಟು ಚೆನ್ನಾಗಿ ಕುದಿ ಬರಲಿ. ಸ್ವಲ್ಪ ಕೈಯಾಡಿಸ್ತಾನೇ ಇರಿ. ಕೆನೆ ಗಟ್ಟೋದು ಬೇಡ, ನಮಗೆ ಕುದಿ ಬರಬೇಕಷ್ಟೇ. ಕೆನೆ ಬರಿತ ಹಾಲು, ಗಟ್ಟಿ ಹಾಲು ಬರುತ್ತಲ್ಲ ಅದನ್ನೇ ತೊಗೊಂಡಿದ್ದೀನಿ ನಾನು. ನೋಡಿ, ಇಲ್ಲಿ ಚಿಯಾ ಸೀಡ್ಸ್ ಇರುತ್ತಲ್ಲ ಅದಕ್ಕೆ ಒಂದು 2 ಸ್ಪೂನ್ ಚಿಯಾ ಸೀಡ್ಸಿಗೆ ಒಂದು ಕಪ್ಪಲ್ಲಿ ಹಾಕ್ಬಿಟ್ಟು, ಒಂದು ಲೋಟದಲ್ಲಿ ಹಾಕ್ಬಿಟ್ಟು ಫುಲ್ಲು ನಾನು ಒಂದು ಲೋಟ ಫುಲ್ಲು ನೀರು ಹಾಕ್ಬಿಟ್ಟು ನೆನೆಲಿಕ್ಕೆ ಇಟ್ಟಿದ್ದೀನಿ. ನೋಡಿ, ಇವಾಗ ಅರ್ಧ ಬಟ್ಲು ಸಕ್ಕರೆ ಏನಿಟ್ಟಿದೆ ಇದು ಕುದಿ ಬಂದ ತಕ್ಷಣ ಅರ್ಧ ಬಟ್ಲು ಸಕ್ಕರೆನ ಹಾಕಿದ್ದೀನಿ. ನೀವು ಹಾಲನ್ನು ಆದಷ್ಟು ಕೈಯಾಡಿಸ್ತಾನೆ ಇರಿ. ನೋಡಿ, ಇಲ್ಲಿ ನಾನು ಕಸ್ಟರ್ಡ್ ಪೌಡ್ರ್ ತೊಗೊಂಡಿದ್ದೀನಿ. ಒಂದು 2 ಸ್ಪೂನ್ ಆಗೋಷ್ಟು ಕಸ್ಟರ್ಡ್ ಪೌಡ್ರ್ ತೊಗೊಂಡಿದ್ದೀನಿ. ಜಾಸ್ತಿ ತೊಗೊಳಕ್ಕೆ ಹೋಗ್ಬಿಡಿ, ತುಂಬ ಗಟ್ಟಿಯಾಗಿಬಿಡುತ್ತೆ. ಒಂದು 2 ಸ್ಪೂನ್ ಆದರೆ ಸಾಕಾಗುತ್ತೆ. ನೋಡಿ, ನಾನು ಇಲ್ಲಿ ಟೀ ಸ್ಪೂನಲ್ಲಿ ಒಂದು 2 ಸ್ಪೂನ್ ತೊಗೊಂಡಿದ್ದೀನಿ. ನೋಡಿ, ಸಕ್ಕರೆ ಹಾಕಿದ ಕುದಿ ಬರ್ತಾ ಇದೆ. ಇವಾಗ ನೀವು ಕೆನೆ, ಅದು ಹೇಳಿದ್ನಲ್ಲ ಆವಾಗಲೇ ಹೇಳಿದಿರೋ ರೀತಿ ಕೆನೆ ಕಟ್ಟಕ್ಕೆ ಬಿಡಬೇಡಿ, ನೀವು ಹಂಗೆ ಕೈಯಾಡಿಸ್ಕೊಳ್ತಾ ಇರಿ. ಬಟ್ ಕುದಿ ಬರಬೇಕು. ನೋಡಿ, ಇಲ್ಲಿ ಕಸ್ಟರ್ಡ್ ಪೌಡ್ರಿಗೆ ಮತ್ತೆ ಒಂದು 1/4 ಕಪ್ಪಷ್ಟು ಹಾಲು ಹಾಕ್ಬಿಟ್ಟು ಈ ಥರ ಒಂದು ಸ್ವಲ್ಪನೂ ಗಂಟಿಲ್ದಂಗೆ ಕಲಸಿಟ್ಕೋಬೇಕು. ಒಂದು ಸ್ವಲ್ಪ ಗಂಟಾದ್ರೂ ನಿಮಗೆ ಒಲೆ ಮೇಲೆ ಬಿಟ್ಟ ಮೇಲೆ ಫುಲ್ ಗಂಟಾಗಿಬಿಡುತ್ತೆ. ನೋಡಿ, ಈ ಥರ ಕೈಯಾಡಿಸ್ಕೊಂತಾನೆ ನಿಧಾನಕ್ಕೆ ಕಸ್ಟರ್ಡ್ ಪೌಡ್ರನ್ನ ಸೇರಿಸ್ತಾ ಬನ್ನಿ. ಒಂದು 2 ನಿಮಿಷದಲ್ಲಿ ಇದು ನಿಮಗೆ ಗಟ್ಟಿಯಾಗಿಬಿಡುತ್ತೆ. ನೋಡಿ, ಒಂದು 2 ನಿಮಿಷ ಆಗಿದೆ ಆಲ್ರೆಡಿ. ನೋಡಿ, ಈ ಕನ್ಸಿಸ್ಟೆನ್ಸಿ ಬಂದರೆ ಸಾಕಾಗುತ್ತೆ. ಈ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೋಡಿ, ಒಂದು ಗಂಟಿಲ್ಲ, ಇದೇ ಥರ ಮಾಡ್ಕೋಬೇಕಾಗುತ್ತೆ ನೀವು. ಇದು ಒಂದು 1/2 ಅವರ್ ಪೂರ್ತಿ ತಣ್ಣಗಾಗೋವರೆಗೂ ಬಿಡಬೇಕಾಗುತ್ತೆ. ನೋಡಿ, ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗಿದೆ. ನಾವು ಮತ್ತೆ ಡ್ರೈ ಫ್ರೂಟ್ಸ್ ಎಲ್ಲ ಸೇರಿಸ್ತೀವಲ್ಲ, ಇವಾಗ ಸರಿ ಹೋಗುತ್ತೆ. ಇಲ್ಲ ನಿಮಗೆ ತುಂಬ ಗಟ್ಟಿ ಆಯ್ತಂದರೆ ನೀವು ಹಾಲಾದರೂ ಸೇರಿಸ್ಕೋಬೋದು. ನಾನು ಇಷ್ಟೇ ಇರಲಿ ಅಂತ ಮಾಡಿದ್ದೀನಿ. ನೋಡಿ, ಇವಾಗ ಸಬ್ಜಾ ಸೀಡ್ಸ್ದು ನೀರು ಏನಿದೆ ಅದ್ರ ಜೊತೆಗೇ ಹಾಕ್ತಿದ್ದೀನಿ. ಇವಾಗ ಹಾಕೋದ್ರಿಂದ ಇವಾಗ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗುತ್ತೆ ನಿಮಗೆ. ನೋಡಿ, ಇಲ್ಲಿ ಚಿಯಾ ಸೀಡ್ಸ್ ಸೇರಿಸಿದ್ದೀನಿ ನಾನಿಲ್ಲಿ. ಸಬ್ಜಾ ಸೀಡ್ಸ್ ಎಲ್ಲ ಚಿಯಾ ಸೀಡ್ಸ್ ಹಾಕ್ಬಿಟ್ಟು ಮತ್ತು ಏನು ಕಟ್ ಮಾಡ್ಕೊಂಡಿರೋ ಫ್ರೂಟ್ಸ್ ಇತ್ತಲ್ಲ ಅದು ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ. ಫ್ರೂಟ್ಸ್ ಇದೇ ಬೇಕಂತೇನಿಲ್ಲ, ಯಾವುದಾದ್ರೂ ಹಾಕ್ಕೋಬೋದು ನೀವು. ನೋಡಿ, ಇಲ್ಲಿ ಫ್ರೂಟ್ಸ್ ಹಾಕಿದ್ಮೇಲೆ ನೀವು ಎಲ್ಲ ಒಂದು ಬಟ್ಲಿಗೆ ಒಂದು ಲೋಟಕ್ಕೆ, ಒಂದು 4 ಲೋಟಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಏನು ನೀವು ಕೆಳಗೂ ಕೂಡ ಹಾಕ್ಬಿಟ್ಟು ಮಧ್ಯದೊಂದೊಂದು ಲೇಯರ್ ಹಾಕ್ಬಿಟ್ಟು ಆಮೇಲೆ ಲಾಸ್ಟಿಗೆ ಕೂಡ ಡ್ರೈ ಫ್ರೂಟ್ಸ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಬಟ್ ನಾನಿಲ್ಲಿ ಮೇಲೆ ಮಾತ್ರ ಸೇರಿಸ್ಕೊತಿದ್ದೀನಿ. ಖರ್ಜೂರ ಅಂತೂ ಮಿಸ್ ಮಾಡೋಕ್ಕೆ ಹೋಗ್ಬಿಟ್ರಿ ಫ್ರೆಂಡ್ಸ್. ಕ್ರಂಚಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗೂ ಕೂಡ ಇರುತ್ತೆ.
ನೋಡಿ ಇಲ್ಲಿ ಡ್ರೈ ಫ್ರೂಟ್ಸ್ ಹಾಕ್ಕೊತಿದ್ದೀನಿ. ಎಷ್ಟು ರುಚಿಯಾಗಿ ಮನೇಲೇ ಈಸಿಯಾಗಿ, ತುಂಬ ಟೈಮ್ ಕೂಡ ತೊಗೊಳಲ್ಲ ನಮಗೆ. ಎಷ್ಟು ಈಸಿಯಾಗಿ ಮನೇಲೇ ಎಷ್ಟು ರುಚಿಕರವಾಗಿ ಫಲೂಡ ರೆಸಿಪಿ ರೆಡಿ ಆಯ್ತಲ್ವ. ಮಕ್ಕಳಿಗೆ ಹೊರಗೆ ಕೊಟ್ಟರೆ ಅದರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸು ಎಕ್ಸ್ಟ್ರಾ ಕೆಮಿಕಲ್ಸ್ ಎಲ್ಲ ಕಲ್ಲರು ಆ ಥರ ಎಲ್ಲ ಬೆರಗಿಸಿರ್ತಾರೆ. ಆ ಥರ ಏನು ಮಾಡಿರ್ತಾರೆ ಅಂತ ನಮಗೆ ಗೊತ್ತಿರಲ್ಲ. ನಾವು ಹೋಗಿರುತ್ತೆ ಇರುತ್ತೆ ಅಂತ ಹೇಳ್ಬಿಟ್ಟು ತಿನ್ಕೊಂಡು ಬಂದುಬಿಡ್ತೀವಿ. ಬಟ್ ಮನೇಲೇ ಮಾಡ್ಕೊಡೋದ್ರಿಂದ ನಮಗೂ ತೃಪ್ತಿ ಇರುತ್ತೆ. ಮನೆಯವ್ರು ಎಲ್ಲರೂ ಕೂಡ ಜೊತೆಲಿ ಕುತ್ಕೊಂಡು ತಿನ್ಬೋದು. ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಆದಷ್ಟು ಬೇಗ ಟ್ರೈ ಮಾಡಿ ಹೇಗಾಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.